ಹೇ ಹುಡ್ಗ ಹೇ ಹುಡ್ಗ ನೀನು ಯಾರಂತ ಗೊತ್ತಿಲ್ಲ ನನ್ನ ಬಡಿಸ್ಬಿಡ ಹಿಂಗೆ ಕಟ್ಟಕ್ಕೆ ಇಡಬೇಡ್ರೋ ಬಿಟ್ರು. ಏಯ್ ನಮ್ಮ ಸಾವುಕಾರ ಹೇಳವ್ರೆ ನಿನ್ನ ಕಟಾಕೆ ಇಡ್ಬೇಕಂತೆ. ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ನಿನ್ನ. ಲೋ ಹುಡ್ಗ, ನಾನು ನಮ್ಮ ಊರಾಗ ಸಾವುಕಾರ್ತಿ ಕಣೋ, ಅವಳು ನನ್ನ ಸಿಂಗಾರಿನುವೆ ಅವ್ನು ನರಸಿಂಹನು ಸೇರ್ಕೊಂಡು ಈ ಥರ ಮಾಡವ್ರೆ ಕಣೋ, ಹಿಂಗೆ ಮಾಡಬೇಡ್ರು ಬಿಟ್ಬಿಡು. ಏಯ್ ನೀನು ನಿಮ್ಮವ್ರಿಗೆ ಸಾವುಕಾರ್ತಿ ಆಗಿರ್ಬೋದು, ಆದರೆ ನನಗೆ ನಮ್ಮ ಸಾವುಕಾರ ಹೇಳಾರೆ, ನಮ್ಮ ನರಸಿಂಹ ಸಾವುಕಾರರು ಅವ್ರ ಬಗ್ಗೆನೇ ಕೆಟ್ಟಾಗ ಮಾತಾಡ್ತೀನಿ ನೀನು. ಓ ತಿನ್ಗದ ಹಾಕೊಟ್ಟಿದ್ದ ತಿಂದೆ ಬಿತ್ಕೊಂಡ್ಬಿಡ್ಬೇಕು, ಮಾತಾಡಬಾರ್ದು, ದೊಡ್ಡ ಮನುಷ್ಯರ ಬಗ್ಗೆ ಮಾತಾಡಬಾರ್ದು. ಯಾರೇನು ಯಾರೇನು ಏಯ್ ನೀನು ಇವಳ ಥರನೇ ಇದೆಯಾ? ಯಾರೇನು? ಯಜಮಾನ್ರೆ ಇವ್ರು ಯಾರು? ಇವ್ರ ಥರನೇ ಅವರೇ ಬಂದ್ಬಿಟ್ಟವ್ರೆ. ಇವಳು ನನ್ನ ನೆಂಟು ಕಣ್ಲಾ, ನಾನು ಪಾರ್ಲರ್ ಕರ್ಕೊಂಡೋಗಿ ಅಮ್ಮನ ಥರನೇ ರೆಡಿ ಮಾಡಿ ಅವ್ರ ಮನೆಗೆ ಬಿಟ್ಟೀನಿ. ಇವಳು ನನ್ನ ನೆಂಟರು ಬಂಗಾರು, ನನ್ನ ಲವರು. ಅಯ್ಯೋ 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 ಮನೆ ಆಳ್ರ ಬಂದ್ಬಿಟ್ರ ನೀವು? ಎದ್ನೇನೋ ಅನೇಕ ಕೆಲಸ ಮಾಡಿದೆ. ಏ ಬಂಗಾರಿ, ಏನೇನೇ ಕೆಲಸ ಮಾಡಿದೆ ನಿನಗೆ? ಇಂಥ ಕೆಲಸ ಮಾಡ್ಬಿಟ್ಟಲ್ಲ ನನಗೆ. ನೀನು ಉದ್ಧಾರ ಆಗಲ್ಲ ಕಣೆ, ಹಾಳಾಗೋಯ್ತೀಯಾ? ಅವಾಗ ನೋಡಿದ್ರೆ ಸುದ್ದನ್ ತಂದು ಮನೆ ಬಿಟ್ಟು ಮನೆ ಕೆಲಸದೋಳು ಅಂತ ಹೇಳಿ ಅವಳನ್ನ ಬಿಟ್ಟು ನಮಗನ್ನೇ ಮಾಡಿದ್ರಿ. ಇವಾಗ ನೋಡಿದ್ರೆ ನನ್ನನ್ನೇ ಹೇಳ್ಕೊಂಬಂದಿರ. ಬಿಟ್ರು ರೆಡಿಯಾಗಿ 2 ದಿನ ಆಗಿದ್ದಿಲ್ಲ ಸರಿ ಹೋಗಿ ಆಗ್ಲೇ ಹೇಳ್ಕೊಂಡೋಗಿದ್ದೀರಾ. ಬಿಟ್ರು ನನ್ನ ಗಂಡಂಗೆ ಏನಾರು ಗೊತ್ತಾದ್ರೆ ನಿಮ್ಮನ್ನು ಬಿಡ್ತಾನಾ? ನಿನ್ ಗಂಡನ ಹತ್ರ ಇರೋದು ಪ್ರಾಪರ್ಟಿ ನನಗೆ ಬೇಕು. ನಾನಲ್ಲಿ ಅಪಾರ್ಟ್ಮೆಂಟ್ ಕಟ್ಟಬೇಕು ಅನ್ಕೊಂಡಿನಿ. ಅಲ್ಲಿವರೆಗೂ ನೀನು ಎಲ್ಲಿ ಸಾಯ್ಬೇಕು ಹೇಳು? ಇಲ್ಲೇ ಸಾಯ್ಬೇಕು. ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಡಲ್ಲ ಅಂದ್ರೆ ಬಿಡಲ್ಲ ಅಷ್ಟೇ. ಆ ಅಪಾರ್ಟ್ಮೆಂಟ್ ಎಲ್ಲ ಮಾಡೋವರೆಗೂ ನೀನು ಇಲ್ಲೇ ಇರಬೇಕು. ಆಸ್ತಿ ಒಂದು ನನ್ನ ಹೆಸರು ಆಗ್ಬಿಟ್ರೆ ಸಾಕು. ಅಪಾರ್ಟ್ಮೆಂಟ್ ಕಟ್ಕೊಳ್ಳೋದು ನನಗೆ ಗೊತ್ತೈತಿ. ಆ ಜಮೀನು ಅಷ್ಟು ಎಕರೆ ನನಗೆ ಬೇಕು. ಅದು ಯಾರು? ಲಕ್ಷ್ಮಿ ಅನ್ನೋರು ಹೆಸರಲ್ಲಿ ಐತೆ. ಫಸ್ಟ್ ನಮ್ಮ ಬಂಗಾರನ ಬಿಟ್ಟು ಅವಳ ಹತ್ರ ಹೆಂಗೆ ಕೆರ್ಕೊಬೇಕನ್ನ ನನಗೆ ಗೊತ್ತಿದೆ. ಮೈನ ಮಾಡಿ ಕಿತ್ತಿಸ್ಕೊಂತೀನಿ ಅದನ್ನೆಲ್ಲ. ಬಿಡಲ್ಲ. ಆ ಸಾವುಕಾರಪ್ಪ ಅವಳು ಕೊಟ್ಟವನಂತೆ. ನನ್ಗಷ್ಟು ಎಕರೆ ಜಮೀನು ನನಗೆ ಬೇಕಷ್ಟೇ. ಲೋ ಆ ಲಕ್ಷ್ಮೀ ಪಾಪ ಒಳ್ಳೆಯವಳು ಕಣೋ, ಅವಳ ಹತ್ರ ಜಮೀನು ಕೇಳಕ್ಕೆ ಹೋಗ್ಬೇಡ ಕಣೋ ನೀನು. ಏ ಮನೆ ಉದ್ಧಾರ ಆಗಲ್ಲ ಕಣೋ, ನೀನು ಹಾಳಾಗೋಯ್ತೀಯಾ? ನೀನು ಹೆಂಡ್ರು ಸತ್ಮ್ಯಾಗ ಇವಳು ನಮ್ಮ ಹತ್ರ ಇದ್ಲು, ಮರಳು ಮಾಡ್ಕೊಂಡು ಅದು ಇದು ಸುಳ್ಳು ಹೇಳ್ಕೊಂಡು ಕರ್ಕೊಂಡು ಹೋಗಿ ಅವಳ ಯಾವ ಥರ ಮಾಡಿದ್ಯಾ? ಅಯ್ಯೋ ಮನೆ ಆಳ, ನೀನು ಉದ್ಧಾರ ಆಗಲ್ಲ. ಲೇ ತಂಗಿ ಅನ್ಸ್ಕೊಂಡಿರೋಳೆ, ನೀನು ಉದ್ಧಾರ ಆಗಲ್ಲ ಕಣೇ, ಮನೆ ಹಾಳಾಗೋಯ್ತೀಯ ನೀನು. ಇಂಥ ಅನ್ಯದಕ್ರ ಜೊತೆ ಕೆಲಸ ಮಾಡ್ಕೊಂಡು ನಿಂತಿದ್ರೆ ನೀನು. ನೋಡ್ರಿ ಯಾವ ಥರ ಮಾತಾಡ್ತಿದ್ದಾಳೆ. ಬನ್ನಿ ನಾವು ಕಾಣಿಸಲ್ಲ ಹಾಕಿಗ ಅವಕ್ಕಿನ ಆ ಕಡೆಗೆ ಸೇರಿಸಿ ಕಟ್ಬಿಟ್ಟಿವಿ, ತಿರ್ಗಕ್ಕೂ ಆಗಲ್ಲ. ನಡೀರಿ ಆ ಕಡೆಗೆ ಹೋಗೋಣ. ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ, ಅವಳ ಮುಂದೆ ತೋರಿಸ್ತೀನಿ. ಅಲಿಬಾರ್ದ? ಬಾ ನರಸಿಂಹ. ನಡಿ ಬೊಂಬೆ, ನೀ ಕರಿಯೋದೆ ಚೆನ್ನ, ಬರ್ದಂಗಿರೋದೆ ಚೆನ್ನ. ನಡಿ. ಲೋ ರೋಡಿ ಮಂಜ, ಸಾಕು ನಿಂತಿದ್ದು, ಹೋಗು ಆಮ್ಯಾಗ ಬರುವಂತೆ. ಹ್ಞೂ ಸರಿ ಅಮ್ಮವ್ರೆ, ನಾನು ಹೊರಕ್ಕೆ ಹೋಗಿದ್ದು ಊಟ ಮಾಡಿ ಬರ್ತೀನಿ. ಹೆಂಗೋ ನೀವು ಬಂದ್ರಲ್ಲ, ಇಲ್ಲೇ ಪಾರ್ಸಲ್ ತರಿಸ್ಕೊಂತಿದ್ದೆ, ಹುಡುಗರಿಗೆ ಹೇಳಿ ಹೊರಗೆ ಹೋಗಿ ಇಸ್ಕೊಂಬರ್ತಿದ್ದೆ. ಇವಾಗ ನಾನೇ ಹೋಗಿ ಊಟ ಮಾಡಿ ಬರ್ತೀನಿ, ತಗೊಳ್ಳಿ. ಹ್ಞೂ ಸರಿ ಮಂಜ, ಹೋಗಿ ಬಾ, ಹುಷಾರು. ಏ ಬಂಗಾರಿ ನೀನೇನೆ ನಂತರನೇ ಸೀರೆ ಉಟ್ಕೊಂಡು ನಂತರನೇ ಅಡಬಿಟ್ಟು ಇಟ್ಕೊಂಡು ನಂತರನೇ ರೆಡಿ ಆಗ್ಬಿಟ್ಟಿದ್ಯಲೆ. ನೀನು ಉದ್ಧಾರ ಆಗಲ್ಲ ಕಣೆ, ಉದ್ಧಾರ ಆಗಲ್ಲ. ಹೆಂಗೆ ಕಾಣ್ತಿದ್ದೀನಿ ಅಕ್ಕ? ನಾನು ನೀನು ಅವಳಿ ಜವಳಿ ಕಣೆ, ಒಂದೇ ಥರ ಇದ್ದೀವಿ. ನಂಗೆ ಜುಟ್ಟು ಮಾತ್ರ ಬೇರೆ ಥರ ಇತ್ತು. ಅದಕ್ಕೆ ನಾನು ಏನು ಮಾಡಿದೆ ಗೊತ್ತಾ? ವಿಗ್ ಹಾಕಿಸ್ಕೊಂಬಂದೆ. ಕಿತ್ತರು ಕೀಳಬಾರ್ದು ಆ ಥರ ವಿಗ್ ಹಾಕಿಸ್ಕೊಂಬಂದಿದ್ದೀನಿ. ಯಾರಿಗೂ ಗೊತ್ತೇ ಆಗಲ್ಲ ನೋಡಿ ಯಾವ ಥರ ಇದ್ದೀವಿ ಅಂತ. ನಿನ್ನ ಮನೆಯಾಗ ನಾನು ರಾಣಿ ಥರ ಮೆರಿತಿದ್ದೀನಿ ಗೊತ್ತಾ? ಆ ಅಪಾರ್ಟ್ಮೆಂಟ್ ಕಟ್ಟಲೇಬೇಕು ಅನ್ಕೊಂಡಿವಿ ನಾವಿಬ್ಬರು ಸೇರಿ. ದೊಡ್ಡ ಅಪಾರ್ಟ್ಮೆಂಟ್ ಕಟ್ತೀವಿ, ನೋಡ್ತಿರೋ. ಅಲ್ಲಿರೋದು ಲಕ್ಷ್ಮಿ ಕಣೆ, ರೌದ್ರಾವತಾರಿ ತಾಳವಳವಳು. ಅವಳು ಯಾವುದೇ ಕಾರಣಕ್ಕೂ ನಿಮಗೆ ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಜಮೀನು ಬರ್ಕೊಡಲ್ಲ, ನೋಡ್ತಿರು. ನಿನ್ನಂತೆ ಒಳ್ಳೆ ಮಣ್ಣು ಮುಗಿಸಿ ಕರ್ಕೊಂಬಂದು ನಮ್ಮ ಗೋಡನ ಕೊಡಾಕೀನಿ. ಇನ್ನು ಅವಳನ್ನ ಕೊಡಕ್ಕದು ಎಷ್ಟೊತ್ತು? ನಿನ್ನ ಪಕ್ಕನೇ ತಂದು ಕೂಡಾಕಿ ಬರ್ಸ್ಕೊಂತೀವಿ. ಇಷ್ಟೇ ವ್ಯತ್ಯಾಸ ಐತಕ್ಕ. ನೀನು ಉದ್ಧಾರ ಆಗಲ್ಲ ಕಣೆ, ನೀನು ಉದ್ಧಾರ ಆಗಲ್ಲ. ಇರು, ನನ್ನ ತಂಗಿ ಚೆನ್ನಾಗಿರ್ಲಿ, ಅವ್ಳ ಗಂಡ ಸತ್ತೋದ, ಬೇಸ್ ನೋಡ್ಕೊಳ್ಳಿ. ನನ್ನ ತಂಗಿ ಚೆನ್ನಾಗಿರ್ಲಿ ಅಂತೇಳಿ 10 ಲಕ್ಷ ರೂಪಾಯಿ ದುಡ್ಡು ಬರ್ಕೊಟ್ಟು ಜಮೀನು ಕೊಟ್ಟನಲ್ಲ, ಅದನ್ನ ಮಾರು ಬಂದು ಈ ಲೌಡಿ ಮಗನ್ ಕೊಟ್ಟು ಇವನು ರೌಡಿ ಜಮ್ ಥರ ನಾಟಕ ಮಾಡ್ಕೊಂಡು ಮಂದಿ ಹತ್ರ ಎಲ್ಲ ರೊಕ್ಕಿತ್ಗಳ ಥರ ಮಾಡ್ಬಿಟ್ಟಲ್ಲ. ನೀನು ಉದ್ಧಾರ ಆಗಲ್ಲ ಕಣೆ, ಉದ್ಧಾರ ಆಗಲ್ಲ. ನನ್ನ ಬುದ್ಧಿ ಗೊತ್ತಿದ್ದು ಕೊಟ್ಟವಳು ನೀನೆಂತೇಳೆ. ಅದಕ್ಕೆ ಕಣೆ ನನ್ನ ನರಸಿಂಹನ ಜೊತೆ ಸೇರ್ಕೊಂಡು ನರಸಿಂಹಂಗ ರೊಕ್ಕ ಎಲ್ಲ ಕೊಟ್ಟು ನರಸಿಂಹನ ತಾಯಿಯಾಗಿದ್ದೀನಿ ಕಣೆ. ಇಲ್ಲಿ ನನ್ನನ್ನು ತಡೆಯೋರು ಯಾರೋ ಇಲ್ಲ. ನಾನು ನಿನ್ಗಿಂತ ಚೆನ್ನಾಗಿ ಬೆಳಿತೀನಿ, ನೋಡ್ತೀರಿ. ನೀನು ಎಂತೇಳು ಅಂತೇಳಿ ಲಕ್ಷ್ಮಿ ಗೊತ್ತಾಗುತ್ತೆ. ನಿನ್ನ ಬುದ್ಧಿ ಎಂಥದ್ದು ಅಂತ ಗೊತ್ತೈತೆ ಅವಳಿಗೂ. ಅವಳೇನು ನೋಡ್ದಂಗೆ ಏನು ಬೆಳೆದಿಲ್ಲ ಅಲ್ಲಿ. ನೀನು ಎಂತೇಳು ಅಂತೇಳಿ ಗೊತ್ತಾಗೇ ಆಗುತ್ತೆ. ನಿನ್ನ ಕೈಲೇ ಕಂಡಿಡ್ದು ನಾನು ಎತ್ಕೊಂಬರೋವತ್ನಾಗ ಗೊತ್ತಾಗಲಿಲ್ಲ. ಇನ್ನು ಅವಳ ಕೈಲಿ ಹೆಂಗೆ ಕಂಡಿಡಿಯೋಕ್ಕಾಗುತ್ತೆ ಹೇಳು? ನಿನ್ನನ್ನು ಮಾತ್ರ ಬಿಡಲ್ಲ. ನಿನ್ನ ಮನೇನ ಹೆಂಗಿದೆ ಪ್ರತಿಯೊಂದನ್ನು ಎತ್ಕೊಂತಿರ್ತೀನಿ, ನೋಡ್ತೀರಾ ಹಂಗೇನೆ. ಹೌದು ಕಣೆ ಬಂಗಾರು, ನನ್ಗಂತೂ ಅದೊಂದು ಕೆಲಸ ಮಾಡ್ಕೊಟ್ಬಿಡು. ನಾನು ಅಪಾರ್ಟ್ಮೆಂಟ್ ಕಟ್ಟಬೇಕು ಅಂತೇಳಿ ಎಲ್ಲರ ಹತ್ರನೂ ಇಲ್ಲ ಅಂದ್ರೂ ಒಂದು 500 ಕೋಟಿ ಸಾಲ ಮಾಡಿದ್ದೀನಿ. ಅದು ಅಪಾರ್ಟ್ಮೆಂಟಲ್ಲಿ ಕಟ್ಟಲೇಬೇಕು. ಆ ಲಕ್ಷ್ಮಿ ಹತ್ರ ಹೇಗಾದ್ರೂ ಮಾಡಿ ಅಪಾರ್ಟ್ಮೆಂಟು ಬರ್ಸ್ಕೊಂಡ್ಬಿಡು. ಆ ಮನೆ ಜಾಗನ ಹೆಂಗಾದ್ರೂ ಮಾಡಿ ಅಪಾರ್ಟ್ಮೆಂಟ್ ಕಟ್ಕೊಂಡ್ಬಿಡು ಅಲ್ಲಿ. ಅದನ್ನ ಬಡವ್ರ ಜನಕ್ಕೆ ಅಂತೇಳಿ ಹಾಸ್ಪಿಟ್ಲ್ ಮಾಡಕ್ಕೆ ಅಂತೇಳಿ ಇಟ್ಕೊಂಡ್ರದು. ಅದನ್ನ ಲಕ್ಷ್ಮಿಗೆ ಬರ್ದು ಈ ಕಡೆಗೆ ಹಾಸ್ಪಿಟ್ಲ್ಗೆ ಅಂತ ಇಟ್ಕೊಂಡ್ರದು. ಅದು ಹೆಂಗೆ ಕೊಟ್ಬಿಡ್ತಾರೆ? ನೀ ತಲೆ ಕೆಡ್ಸ್ಕೋಬೇಡಕ್ಕ, ನಾನು ಕೊಡ್ಸ್ಕೊಂತೀನಿ. ನೋಡ್ತೀರ ಹಂಗೇನೆ ನಾನು ಹೆಂಗೆ ಕೊಡ್ಸ್ಕೊಂತೀನಿ ಅಂತೇಳಿ. ನಿನ್ನ ನೊಟ್ಟೆಲ್ಲ ಅಡ್ಗಿಸ್ತೀನಿ, ಹಿಂಗೆ ಆಡ್ತಿರೋ. ಉದ್ಧಾರ ಆಗಲ್ಲ ನೀನು. ನಿನ್ನ ವಂಶ ನಿರ್ವಂಶ ಆಗೋಗುತ್ತೆ. ನೀನು ಹಾಳಾಗೋಯ್ತೀಯಾ ತೊಡಗಾಲಿ. ನನ್ನ ಹೊಟ್ಟೆ ಉರ್ಸ್ಕೊಬೇಡ್ವೇ, ಹಾಳಾಗೋಯ್ತೀಯಾ. ಮೀಸೆ ಕಟ್ಟಿ ಮರಿದವರೆಲ್ಲ ಮಣ್ಣಾದರು, ಬಡವನಾಗಿದ್ದವರೆಲ್ಲ ಶ್ರೀಮಂತರಾದರು.
ನನ್ಗೂ ನಿನ್ಗೂ ಯಾಕಕ್ಕ ಇಂಥ ಜಗಳ. ಈ ದುರಂಕರನೇ ನಿನ್ನ ಹಾಳು ಮಾಡ್ತಿರೋದು ಕಣೆ. ಏ ಬಂಗಾರಿ, ಈ ದುರಂಕರನೇ ನಿನಗೆ ಅದು ಅಂಥದ್ದು ಜಡೆ ಇದ್ದೋಳ್ನ ನಂತರ ವಿಗ್ ಹಾಕಿಸ್ಕೊಂಡು ನೀನು ಎಷ್ಟು ದಿನ ಆಡ್ತೀಯೇ? ನಿನ್ನ ನಾಟಕಗಳು ಎಷ್ಟು ದಿನ ನಡೀತವೆ? ಒಂದಲ್ಲ ಒಂದಿನ ಬೈಲಿಗೆ ಬರಲೇಬೇಕು. ನೀನು ಎಂತೇಳು ಅಂತೇಳಿ ನನ್ನ ಗಂಡಂಗೆ ಊರಲ್ಲಿರೋ ಜನಕ್ಕೆಲ್ಲ ಗೊತ್ತಾಗುತ್ತೆ. ಅವತ್ತು ನಾನು ನೆಮ್ಮದಿಯಿಂದ ಸಾಯಕ್ಕೆ ಸರಿಯಾಗಿದ್ದೀನಿ. ಏನೋ 10 ವರ್ಷ ತವಿಂದ ಹಾಸ್ಪಿಟ್ಲಲ್ಲಿ ಇದ್ಲ ಇರು ಅಂದ್ಬಿಟ್ಟು ನಾನು ಹೆಂಡ್ತಿ ಅಂದ್ಬಿಟ್ಟು ಕರ್ಕೊಂಡೋಗಿ ಮನೆಗೆ ಇಟ್ಟರೆ ನೀ ಸುಧಾ ಫೋನ್ ಹಚ್ಚಿ ನಿನ್ಗೆ ಹೇಳಿ ಕಿಡ್ನಾಪ್ ಮಾಡಿಸಿದ್ರಿ ಅಲ್ಲ, ನನ್ನ ಕಿಡ್ನಾಪ್ ಮಾಡಿಸ್ತಾ ಅಲ್ವೇನೆ? ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ. ಏನು ಮಾಮ ನನ್ನ ಬಗ್ಗೆ ಮಾತಾಡ್ತಿದ್ದಾಳೆ ನರಸಿಂಹಮ್ಮ ಇವಳು? ಓ ಚೆಲ್ವೆ, ನೀನ್ ಯಾವಾಗ ಬಂದ್ಬಿಟ್ಟೆ? ಓ ಬಂದಿ ಸರಿ ಹೋಯ್ತು ನೋಡು. ಏನು ಮಾಮ ನೀನು ಈಗಲೂ ಚೆಲುವೆಗಿಲ್ವೆ ಅನ್ನೋದೆಲ್ಲ ಬಿಟ್ಟಿಲ್ಲಲ್ಲ, ಈಗಲೂ ಒಂಥರ ಮಾತಾಡ್ತೀವಿ ಹೋಗಪ್ಪ. ಅಲ್ಲ ಕಣೆ, ನಾನು ಊರಲ್ಲಿರೋ ಜನಕ್ಕೆಲ್ಲ ಹೇಳಿದೆ, ಆದ್ರೆ ಈ ಮನೇಲಿ ಹೆಂಗೆ ಇದೆಯಾ ನೀನು? ಹೆಂಗೆ ಬದುಕಿದೆಯೇ? ನಮ್ಮೂರಾಗೆ ಇದ್ದೀನಿ ನೀನು ತೊಡಗಲಿ. ನೀನು ಯಾವತ್ತವತ್ತೊದ್ದು ನೀನು ಯಾವತ್ತು ಒದ್ದ ದಿನನೇ ಹಿಡ್ಕೊಂಬಂದ್ವು ಅವತ್ತೇ ಮುಗ್ದೋಯ್ತು. ಅವತ್ತಿಂದ ನಾನೇ ಅವಳನ್ನ ಮನೆಯಾಗ ರಾಣಿ ಥರ ಅಂದರೆ ಎಲ್ಲರ ಎದುರಿಗೂ ಕೆಲ್ಸದೋಳ ಥರ ನೋಡಿಕೊಂಡು ಮನೆಯಾಗ ರಾಣಿ ಥರ ಇಟ್ಕೊಂಡಿದ್ದೀನಿ. ಬಂಗಾರು ಹೆಂಗಾರು ಮಾಡು. ಇವನು ರಂಗಪ್ಪ, ಸಾವುಕಾರ ರಂಗಪ್ಪನ ಹತ್ರ ತಲೆ ಸಾವ್ರಿ ಅವನ ಜೊತೆ ಸುಮ್ಮನೆ ಪಕ್ಕ ಮಲ್ಕೊಂಡು ಹೆಂಗಾದ್ರೂ ಮಾಡಿ ಅವನ ಹತ್ರ ಮುಟ್ಟಿಸ್ಕೊಬೇಡ. ಸುಮ್ಮನೆ ರೀ ಹಂಗ ಹಿಂಗ ಅಂತೇಳಿ ಚೆನ್ನಾಗಿ ತಲೆ ಸಾವ್ರಿ. ಇರೋ ಜಮೀನು ಮತ್ತ ಲಕ್ಷ್ಮಿ ಬರ್ದಿರೋದು ನನ್ಗದ್ ಬೇಕೇ ಬೇಕು, ಸೈಟು ನಂಗೆ ಜಮೀನು ಅಂತೇಳಿ ಹಠ ಮಾಡಿ ಬರ್ಸ್ಕೊಂಬಿಡು. ಹೇಳೋದಷ್ಟು ಕೇಳು. ಸರಿ ನರಸಿಂಹು, ನೀ ಹೇಳ್ದಂಗೆ ಅಲ್ಲಿ ನಿನ್ನ ಮಾತು ಯಾವತ್ತಾನೆ ಮೀರಿನ ಹೇಳು. ನೀ ನನ್ನನ್ನು ಲವ್ ಮಾಡಿ ಮದುವೆ ಆಗಿ ನನಗೊಂದು ದಿನನೂ ಕಷ್ಟ ಕೊಡ್ದಂಗೆ ನೋಡ್ಕೊಂತಿದ್ಯಲ್ಲ, ನಂಗೆ ಅಷ್ಟೇ ಸಾಕು. ಅದ್ರಾಗ ಬೇರೆ ನಾನು ಇಂಥ ಒಡವೆ ಜಮೀನು ರೊಕ್ಕ ಎಲ್ಲ ಮಾಡ್ಕೊಂಡಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ನೀನೆ. 10% 20% ಬಡ್ಡಿ ಕೊಟ್ಟು ಎಲ್ಲನೂ ದುಡ್ಡೆಲ್ಲ ಡಬಲ್ ಮಾಡಿಕೊಟ್ಟಿದ್ಯಾ ನನಗೆ. ಡಬಲ್ ಏನು 20-30% ಜಾಸ್ತಿ ಮಾಡಿಕೊಟ್ಟಿದ್ಯಾ ನನಗೆ. ನಿನಗೆ ಆ ಸೈಡ್ ತೆಗೆದು ಇದು ಮಾಡದೆ ಇರೋ ಥರ ಮಾಡ್ತೀನ. ಅದ್ರಾಗ ಬೇರೆ ಸಾವುಕಾರ ಮನೆ ಹೆಂಡ್ತಿ ಅಂತೇಳಿ ಗತ್ತಲ್ಲಿ ಕೂತಿದ್ದೀನಿ ಅವ್ರ ಮನೇಲಿ. ನನ್ನನ್ನು ನೀನು ಯಾರು ಕೇಳೋಗ್ತಾರ ನರಸಿಂಹು? ಏನಾರು ಅನ್ಕ ಸುಧಾ, ನೀನಿಲ್ಲ ಅಂದ್ರೆ ಇದೆಲ್ಲ ಪ್ಲಾನ್ ನಮ್ಗೆ ಆಗ್ತಾನೆ ಇದಿಲ್ಲ ನೋಡು. 2 ದಿನಕ್ಕೆ ಇವಳನ್ನ ಹುಷಾರಾಗಿ ಬಂದಿದ್ದು 2 ದಿನಕ್ಕೆ ನನ್ನ ಹೆಂಡ್ರಗ ಪಾರ್ಲರ್ ಕರ್ಕೊಂಡೋಗಿ ಅವ್ಳ ಗೆಟಪ್ ಎಲ್ಲ ಚೇಂಜ್ ಮಾಡಿಸಿ ಕರ್ಕೊಂಡೋಗಿ ಬಿಟ್ಟೆ ಬಿಡೋದು. ಇವಾಗ ನೋಡು ಬಂದು ಹೆಂಗ್ ಕಟ್ಟಾಕಿಸ್ಕೊಂಡು ಕುಂತಿದ್ದಾಳೆ. ಅದುವೇ ಆ ಹುಡುಗ ಊಟ ತಿನ್ಸಕ್ ಹೋದ್ರೆ ನಮ್ಮ ಮಂಚ ರೋಡಿ ಮಂಚ ನಮ್ ಬೇಡ ಹೋಗು ಅಂತಾಳಂತೆ. ದುರಂಕರ ಎಷ್ಟಾಯ್ತು ನೋಡಿ ಈಗೀಗ. ನಮ್ಮ ಕೈಗ ಜಮೀನು ಮನೆ ಸೇರೋವರೆಗೂ ಮಾತ್ರ ಇವಳು ಇರಲಿ, ಆಮೇಲೆ ಏನಾರು ತಗೊಂಡು ಚುಚ್ಚಿ ಸಾಯಿಸ್ಬಿಡೋಣ. ಇವಳು ಮಾತ್ರ ಬದುಕಿರಬಾರ್ದು ಅಷ್ಟೇ. ಈ ಉದ್ದಾರ ಆಗಲ್ಬೇಕಣೆ ಸುಧಾ, ನಿನ್ನ ಚೇಂಜ್ ಐತಿ ಅಂತೇಳಿ ಬಿಟ್ಟಿದ್ದೆ ತಪ್ಪಾಗ್ಬಿಡ್ತು. ಅವತ್ತು ನೀನು ಎಲ್ಲರೂ ಪೊಲೀಸ್ ಕಂಪ್ಲೇಂಟ್ ಕೊಡು ಅಂದ್ರೂ ಕೊಟ್ಟಿಲ್ಲಲ್ಲ. ನೀನು ಇಷ್ಟು ದುರಂಕರ ಎತ್ಕೊಂಡ್ಬಿಟ್ಟೆ ಕಣೆ. ನೀನು ಉದ್ದಾರ ಆಗಲ್ವೇ? ಮನೆಯೊಳಗೆ ಇಟ್ಕೊಂಡಿದ್ಕ ನನ್ನನ್ನೇ ಕಿಡ್ನಾಪ್ ಮಾಡ್ತೀಯೇನೆ. ಉದ್ದಾರ ಆಗಲ್ವೇ ನೀನು? ಚಿಟ್ಕೆ ಹೊಡೆದು ಹೇಳ್ತೀನಿ. ನೀನು ಅವತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಏನು ಮಾಡ್ತಿದ್ದೆ ಹೇಳು? 2 ನಿಮಿಷದಲ್ಲಿ ಹೊರಗೆ ಬರ್ತಿದ್ದೆ. ನೀನು ಈ ಥರ ಮಾತಾಡೋಕೆ ಹೋಗ್ಬೇಡ. ನೀನು ಮನೆ ಒಳಗೆ ಇಟ್ಕೊಂಡಿದ್ದೆ ನಾನು ನೆನಪಾಯ್ತು. ಅದಕ್ಕೆ ನರಸಿಂಹಮ್ಮಂಗೆ ಫೋನ್ ಹಚ್ಚಿ ಅತ್ತೆನ ಚೇಂಜ್ ಮಾಡು ಅಂತೇಳಿ ಅಕ್ಕನ ಫುಲ್ಲು ಚೇಂಜ್ ಮಾಡಿಸಿ ಕರ್ಕೊಂಬಂದುಬಿಟ್ಟಿನಿ ಕಣೆ. ನಿನ್ನ ದುರಂಕರಕ್ಕೆಲ್ಲ ಒಟ್ಟಿಗೆಲ್ಲ ಇವತ್ತು ಅಡಗಿಸಿನಿ ಕಣೆ. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಸಿಂಗಾರು ನನ್ನೊಂದು ಎದ್ರಕಂಡಂಗೆ ಲಕ್ಷ್ಮೀ ಎದ್ರಕೊಳಕ್ಕಾಗಲ್ಲ ಕಣೆ ನೀನು. ಲಕ್ಷ್ಮಿ ನನ್ನನ್ನು ಬಿಡ್ಸ್ಕೊಂಡು ಹೋಗೇ ಹೋಯ್ತಾಳೆ ನೋಡ್ತಿರು. ಹುಡುಕ್ತಾಳೆ, ಯಾವುದೇ ಕಾರಣಕ್ಕೆ ಹುಡುಕ್ದಂಗೆ ಇರಕ್ಕಿಲ್ಲ. ಹುಡುಕ್ತಾಳೆ ನೋಡ್ತಿರು. ಇನ್ನಂತ ಕುನ್ನಿನೇ ಎತ್ಕೊಂಬಂದಿವಂತಂದ್ರೆ ಆ ಲಕ್ಷ್ಮೀನೇ ಲೆಕ್ಕ. ನೆಕ್ಸ್ಟ್ ಟಾರ್ಚರ್ ಇರೋದೇ ಅವಳಿಗೆ. ಸಾವುಕಾರ್ಗೂ ಅವ್ರಿಗೂ ಆಗಬಾರ್ದು, ಸಾವುಕಾರಪ್ಪಂಗೂ ಅವಳಿಗೂ. ಅವಳ ಮಗಳನ್ನ ನಿನ್ನ ಮಗನ ಕೊಡ್ಬೇಕು ಅನ್ಕೊಂಡೋಳ. ಆಸ್ತಿ ಎಲ್ಲ ಹೊಡಿಬೇಕಂತ ತಿಳ್ಕೊಂಡವಳಲ್ಲ ಅವಳು. ಯಾವುದೇ ಕಾರಣಕ್ಕೂ ಕೊಡ್ಸಲ್ಲ ಕಣೆ, ಕೊಡ್ಸಲ್ಲ. ನಮ್ಮ ಅಣ್ಣನ ಮಗಳು ಇವಳು ಅವಳಲ್ಲ, ಯಾರಪ್ಪ ರುಕ್ಮಿಣಿ ಆಗೋಳಲ್ಲ. ರುಕ್ಮಿಣಿನೇ ರಾಜಂಗ್ ಮಾಡೋದು, ಶಾಂತಿನ ಯಾವುದೇ ಕಾರಣಕ್ಕೂ ಮಾಡಲ್ಲ. ನೋಡ್ತೀರಿ ಇಷ್ಟು ಒಟ್ಟು ಒಳ್ಳೇದಲ್ಲ ಕಣೆ ಸುಧಾ. ಹಾಳಾಗೋಯ್ತೀಯ ಮನೆಯಾಳಿ. ನಿನ್ನ ಮನೇಲಿ ಇಟ್ಕೊಂಡ್ವಲ್ಲ, ನಾವು ಅದೇ ತಪ್ಪು ಮಾಡಿದ್ದು. ನನ್ನ ಗಂಡ ಒದ್ದೋಡ್ಸ್ಕೊಂಡ ಅವತ್ತು. ನಾನು ಬಿಡು ಮನೆ ಕೆಲಸ ಮಾಡ್ಕೊಂಡು ಬುದ್ಧಿ ಕಲಿತಾಳ ಅಂತ ಬಿಟ್ಕೊಂಡಲ್ಲ. ನೀನು ಹಿಂಗೆ ಮಾಡ್ಬೇಕಾಗಿದ್ದೆ ಕಣೆ. ಉದ್ದಾರ ಆಗಲ್ವೇ? ಹಾಳಾಗೋಯ್ತೀಯ ತೊಡಗಾಲಿ. ನಿನ್ನ ಕಾಲ ಮುಗ್ದೋಯ್ತು ಕಣೆ. ಅನ್ಯಾಯ ಮಾಡಿದವರೆಲ್ಲ ಹೋಗ್ತಾರೆ ಅನ್ನೋದು. ಅನ್ಯಾಯ ಮಾಡಿದವರು ಇವಾಗೆಲ್ಲ ಚೆನ್ನಾಗಿರೋದು. ನೋಡ್ತೀರಿ ಹೆಂಗೆ ಬದುಕು ತೋರಿಸ್ತೀನಿ ಅಂತೇಳಿ. ಅಮ್ಮ ಇವಳಿಗೆ ಇನ್ಮೇಲೆ 2 ಹೊತ್ತು ಮಾತ್ರ ಊಟ ಕೊಡಿಯನಿ, 3 ಹೊತ್ತು ಕೊಡಬೇಡಿ. ಇನ್ನು ಇವಳು ದುರಂಕರ ಅಹಂಕಾರ ಎಲ್ಲ ಎಳ್ದಿಲ್ಲ. 2 ಟೈಮ್ ಮಾತ್ರ ಕೊಡಬೇಕು, 3 ಟೈಮ್ ಯಾರು ಇಕ್ಕಬಾರ್ದು. ಹಾಳಾಗೋಗ್ತೀರ ಇಬ್ರು ಸೇರ್ಕೊಂಡು ಎಂತ ಅನ್ಯಾಯದ ಕೆಲಸ ಮಾಡಿಬಿಟ್ರೆ ನನಗೆ. ನೀವು ಉದ್ಧಾರ ಆಗಲ್ಲ. ನಾವು ಆಗದೇ ಇರ್ತೀವಿ, ಆದರೆ ನಿನ್ನನ್ನು ಮಾತ್ರ ಉದ್ಧಾರ ಆಗಕ್ಕೆ ಬಿಡಲ್ಲ. ನೀನು ನಿನ್ನ ಗಂಡನ ಜೊತೆ ಇರಬಾರ್ದು ಅಷ್ಟೇ. 10 ವರ್ಷ ಹೆಂಗೆ ಬಿಕಾರಿ ಥರ ಅಲ್ಲಿ ಲಕ್ಷ್ಮಿ ಅನಾಥಾಶ್ರಮ ಥರ ನೋಡ್ಕೊಂಡು ನೀನು ಬೆಳೆಸಿದ್ಲು, ಹಂಗೆ ಬಿದ್ದಿರಬೇಕಿತ್ತು. ನೀನು ಯಾಕೆ ಬರಕೋದೆ? ಎದಕ್ಕೆ ಬರೋದೆ? ನಾನು ಸ್ವಲ್ಪ ದಿನ ಹೋಗಿದ್ರೆ ಎಲ್ಲ ನನ್ನ ಹೆಸರು ಬರ್ಸ್ಕೊಂಡು ರಾಣಿ ಥರ ಬದುಕ್ತಿದೆ. ಅದಕ್ಕೆ ಇವಾಗ ಏನು ಮಾಡೀನಿ ಹೇಳು? ಬಂಗಾರಮ್ಮನ ಸಿಂಗಾರಮ್ಮನ ಥರ ಗೆಟಪ್ ಮಾಡಿಸಿ ಕರ್ಕೊಂಬಂದು ಇರ್ಸಿದ್ದೀನಿ. ಯಾರಿಗೂ ಡೌಟ್ ಬಂದಿಲ್ಲ. ನೋಡ್ತಿರೋ ಇನ್ನೂ ಯಾರಿಗೂ ಡೌಟ್ ಬರಬಾರ್ದು. ಹಾಳಾಗೋಗ್ತಿರ ಕಣೆ. ಲಕ್ಷ್ಮಿ ಕಂಡು ಹಿಡ್ದೆ ಹಿಡಿತಾಳ ನನ್ನ. ನಾನು ಮಾತ್ರ ಬಿಡಕ್ಕಿಲ್ಲ. ಲಕ್ಷ್ಮಿ ನಿನ್ನ ಕಂಡು ಹಿಡ್ದೆ ಹಿಡಿತಾಳೆ. ಸಿಂಗಾರಮ್ಮ ಅಂತ ಹೋಗಿದ್ಯಲ್ಲ ಬಂಗಾರು ನೀನು. ನಿನ್ನ ಮಾತಲ್ಲಿ ಗೊತ್ತಾಗೇ ಆಗುತ್ತೆ ಅವಳಿಗೆ. ನೀನು ಉದ್ಧಾರ ಆಗಲ್ಲ. ನೋಡ್ತೀರ ಹಂಗೇನೆ. ನಾವು ಯಾರು ಉದ್ಧಾರ ಆಗೋದೇ ಬೇಡ. ನಿಮ್ಮ ಮನೇನೆ ಕಿತ್ಕೊಂಡು ತಿಂತೀವಿ. ನಮ್ಗೆ ಅದೇ ನಿಮ್ಮದೇ ಐತಿ. ನಾವು ಉದ್ಧಾರ ಆಗಿ ಏನು ಮಾಡಬೇಕಾಗೈತೆ? ಬೇಡ ಬಿಡು. ಮನೆಯಾಳಿ 10 ಎಕರೆ ಜಮೀನು ಕೊಟ್ಟು 1 10 ಲಕ್ಷ ರೊಕ್ಕ ಕೊಟ್ಟು ನಿನ್ನ ಚೆನ್ನಾಗಿರುವಂಥ ಬದುಕಿಸೋಕೆ ಬಿಟ್ನಲ್ಲ. ನನ್ನ ಎಕರೆ ತಗೊಂಡು ನಾನು ಜೋಡ್ ತಗೊಂಡು ನಾನೇ ಹೊಡ್ಕೊಬೇಕು ಕಣೆ. ಸರಿಯಾದ ಪರಿಸ್ಥಿತಿನ ತಂದ್ಬಿಟ್ಟು ಅಕ್ಕನಂತೇಳ್ಗ ಉದ್ಧಾರ ಆಗಲ್ಲ ನೀನು. ನನಗೂ ಒಂದಿನ ಬರುತ್ತೆ. ಅವತ್ತು ನಿಮಗೆ 3 ಜನ ಕಟ್ಟಾಕಿ ನಾನು ಮೆರಿತೀನಿ. ನೋಡುವಂತೆ ಸುಮ್ಮನಿರು. ಓಕೆ ವೀಕ್ಷಕರೇ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.